ಹಾಯ್ ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಶುಭಾ ಚಾನೆಲ್. ಜೂನ್ 19ನೇ ತಾರೀಕು ಅಂದರೆ ನಾಳೆ ನಮಗೆ ಅಮೃತ ಸಿದ್ಧಿ ಯೋಗ ಇದೆ. ಈ ಅಮೃತ ಸಿದ್ಧಿ ಯೋಗದ ದಿನ ನೀವು ಈ ಕೆಲಸವನ್ನು ಮಾಡಿಕೊಂಡ್ರೆ ನಿಮ್ಮ ಜೀವನವೇ ಬದಲಾಗುತ್ತೆ. ನಿಮಗೇನು ಆಸೆ ಇರುತ್ತೋ ಆಸೆನ ಪೂರೈಸ್ಕೊಬೋದು. ಮನೆ ತೊಗೊಳೋದಾಗಲಿ ಅಥವಾ ಸೈಟ್ ತೊಗೊಳೋದಾಗಲಿ ಅಥವಾ ಮನೆ ಕಟ್ಟೋದಾಗಲಿ ಅಥವಾ ಒಳ್ಳೆ ಜಾಬ್ ಬೇಕು, ಮಕ್ಕಳ ಎಜುಕೇಷನ್ ಆಗಲಿ, ಆರೋಗ್ಯ ಚೆನ್ನಾಗಿರಬೇಕು, ಯಾವುದೇ ಒಂದು ಕೆಲಸ ಯಾವುದೇ ಒಂದು ಆಸೆ ಇದ್ರೂ ಈ ದಿನ ಪೂರೈಸಿಕೊಳ್ಳೋದಕ್ಕೆ ಒಳ್ಳೆಯ ದಿನ ಅಂತ ಹೇಳ್ಬೋದು. ಅಮೃತ ಸಿದ್ಧಿ ಯೋಗ ಅಥವಾ ಅಮೃತ ಸಿದ್ಧಿ ಯೋಗದ ನಕ್ಷತ್ರದ ಚಿಹ್ನೆ ಅಥವಾ ವಾರದ ದಿನ ಸಂಯೋಜನೆಗೊಂಡಿರೋದ್ರಿಂದ ಈ ದಿನ ನಾವು ಯಾವುದೇ ಒಂದು ಶುಭ ಕಾರ್ಯಗಳನ್ನು ಮಾಡಿದ್ರೂ ಕೂಡ ತುಂಬಾ ಒಳ್ಳೆಯದಾಗತ್ತೆ. ಕಟ್ಟಬೇಕು ಅಂತ ಪ್ಲಾನ್ ಇದ್ದರೆ ಈ ದಿನ ನೀವು ಪಾಯ ಹಾಕೋದಾಗಲಿ ಅಥವಾ ಸೈಟ್ ರಿಜಿಸ್ಟ್ರೇಷನ್ ಆಗಲಿ ಅಥವಾ ಮನೆ ರಿಜಿಸ್ಟ್ರೇಷನ್ ಆಗಲಿ ಅಥವಾ ಯಾವುದಕ್ಕೂ ಒಳ್ಳೆ ಕೆಲಸಕ್ಕೆ ಜಾಬ್ಗೆ ನಾನು ಅಪ್ಲಿಕೇಶನ್ ಹಾಕ್ತಾ ಇದ್ದೀನಿ ಅನ್ನೋದಾಗಲಿ, ಈ ಥರದ ಯಾವುದೇ ಒಂದು ಒಳ್ಳೆಯ ಕೆಲಸಕ್ಕೆ ನೀವು ಈ ದಿನ ಪ್ರಾರಂಭ ಮಾಡಿದ್ರೆ ತುಂಬಾ ಒಳ್ಳೆಯದಾಗತ್ತೆ. ನಮ್ಮ ಆಸೆಯನ್ನು ಪೂರೈಸ್ಕೊಳ್ಳೋದಕ್ಕೆ ನಾವು ಅಮೃತ ಸಿದ್ಧಿ ಯೋಗದ ದಿನ ಯಾವ ಕೆಲಸವನ್ನು ಮಾಡಬೇಕು, ಯಾವ ರೀತಿಯಾಗಿ ಮಾಡಬೇಕು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಇದಕ್ಕೆ ಯಾವ ವಸ್ತುಗಳು ಬೇಕು ಅನ್ನೋದಾದರೆ ಒಂದು 10 ರೂಪಾಯಿ ನೋಟ್ ಬೇಕಾಗುತ್ತೆ, ಆರೆಂಜ್ ಕಲರ್ದು ಒಂದು ಸ್ಕೆಚ್ ಪೆನ್ನು ಅಥವಾ ಮಾಮೂಲಿ ಪೆನ್ ಇದ್ರೂ ಪರವಾಗಿಲ್ಲ. ಇನ್ನು ಜಾಕಾಯಿ ಬೇಕಾಗುತ್ತೆ. ಇಲ್ಲಿ ನಾನು 4 ಜಾಕಾಯಿ ತೋರಿಸ್ತಾ ಇದ್ದೀನಿ, ಒಂದು ಜಾಕಾಯಿ ಇದ್ರೂ ಸಾಕಾಗತ್ತೆ. ಯಾವ ಸಮಯದಲ್ಲಿ ಮಾಡಬೇಕು ಅನ್ನೋದಾದರೆ ನಾಳೆ ಪೂರ್ತಿ ಅಮೃತ ಸಿದ್ಧಿ ಯೋಗ ಇರುತ್ತೆ, ಆದರೆ ಸಾಯಂಕಾಲ ಅಂದರೆ ಸಂಧ್ಯಾ ದೀಪ ಹಚ್ಚೋ ಸಮಯದಲ್ಲಿ ನಾವು ಮಾಡಿದ್ರೆ ತುಂಬಾ ಒಳ್ಳೆಯದಾಗತ್ತೆ. 5:30ಯಿಂದ ನೀವು 8:30 ಒಳಗಡೆ ಈ ಕೆಲಸವನ್ನು ಮಾಡಿಕೊಂಡ್ರೆ ತುಂಬಾ ಒಳ್ಳೆಯದಾಗತ್ತೆ. ಏನು ಮಾಡಬೇಕು ಅನ್ನೋದಾದರೆ ಈ 10 ರೂಪಾಯಿ ನೋಟ್ ಇದೆಯಲ್ಲ, ಇದರ ಮೇಲೆ ನಿಮಗೆ ಮನೆ ಬೇಕು ಅನ್ನೋದಾದರೆ ಮನೆ ಅಂತ ಬರೆಯೋದಾಗಲಿ ಅಥವಾ ಸೈಟ್ ತೊಗೊಬೇಕು ಅನ್ನೋದಾದರೆ ಸೈಟ್ ಅಂತ ಬರೀಬೇಕು, ಅಥವಾ ನಂಗೆ ಒಳ್ಳೆ ಕೆಲಸ ಬೇಕು ಅನ್ನೋದಾದರೆ ಅದರ ಮೇಲೆ ನನಗೆ ಜಾಬ್ ಅಂತ ಅಥವಾ ಕೆಲಸ ಅಂತ ಬರೆಯೋದಾಗಲಿ, ಅಥವಾ ನಿಮಗೆ ಆರೋಗ್ಯ ಚೆನ್ನಾಗಿರಬೇಕು ಅನ್ನೋದಾದರೆ ಆರೋಗ್ಯ ಅಂತ ಬರೆಯೋದು, ಮಕ್ಕಳ ಎಜುಕೇಷನ್, ನಿಮಗೇನು ಆಸೆ ಇರುತ್ತೆ ನೋಡಿ ಆ ಆಸೆನ ನೀವು ಒಂದನ್ನು ಮಾತ್ರ ಬರಿಬೇಕಾಗತ್ತೆ. ಈ ರೀತಿಯಾಗಿ ಬರೆದು ನೀವು ಮೊದಲು ಅದನ್ನು ಸೈಡ್ಗೆ ಇಟ್ಕೊಳ್ಳಿ. ನಂತರ ಒಂದು ಜಾಕಾಯಿ ತೊಗೊಂಡು ಅದನ್ನು ಪುಡಿ ಮಾಡ್ಕೊಬೇಕಾಗತ್ತೆ. ಅಂದರೆ ಸಣ್ಣದ ಏನಾದರೂ ಕಲ್ಲಲ್ಲಿ ಏನಾದರೂ ಒಡೆದು ಅದನ್ನು ಪುಡಿ ಮಾಡ್ಕೊಬೇಕಾಗತ್ತೆ. ಈ ರೀತಿಯಾಗಿ ಮಾಡ್ಕೊಂಡಿದ್ದಾದಮೇಲೆ ಏನು ಮಾಡಬೇಕು ಅಂದರೆ ಇದನ್ನು ನೀವು ದೇವ್ರ ಮನೆಯಲ್ಲೇ ಮಾಡಬೇಕು. ಒಂದು ಪ್ಲೇಟಲ್ಲಿ ಪುಡಿ ಮಾಡಿಕೊಂಡು ನೀವು ದೇವ್ರ ಮನೇಲಿ ಕೂತ್ಕೊಂಡು ಒಂದು ಚಾಪೆ ಅಥವಾ ಮಣೆ ಹಾಕ್ಕೊಂಡು ಕೂತ್ಕೊಂಡು ನೀವು ಅಲ್ಲಿ ಈ ಕೆಲಸವನ್ನು ಮಾಡಬೇಕಾಗತ್ತೆ. ಇನ್ನು 10 ರೂಪಾಯಿ ನೋಟ್ ತೊಗೊಂಡಿದ್ರಲ್ಲ ಅದ್ರ ಮೇಲೆ ಒಂದು ಸೈಡಲ್ಲಿ ನೀವು ಮನೆ ಅಂತ ಬರ್ತಿದ್ದೀನಿ, ಇನ್ನೊಂದು ಸೈಡಲ್ಲಿ ನಾನು ಆ ಜಾಕಾಯಿನ ಸಣ್ಣ ಪೀಸ್ಗಳನ್ನ ಪುಡಿ ಆಗಿರುತ್ತಲ್ಲ ಒಳಗಡೆ ಇರೋಂಥ ಪುಡಿಯನ್ನು ತೊಗೊಂಡು ಅದ್ರ ಮೇಲೆ ಸ್ವಲ್ಪ ಪುಡಿಯನ್ನು ನೀವು ಹಾಕಬೇಕಾಗತ್ತೆ. ಇಷ್ಟ ದೇವರನ್ನು ನೆನೆಸ್ಕೊಂಡು, ನಿಮ್ಮ ಕುಲದೇವರನ್ನು ನೆನೆಸ್ಕೊಂಡು, ನಿಮ್ಮ ಗ್ರಾಮ ದೇವತೆಯನ್ನು ನೆನೆಸ್ಕೊಂಡು ಈ ರೀತಿಯಾಗಿ ಆ ಪೌಡರ್ ಇರುತ್ತಲ್ಲ ಜಾಕಾಯಿ ಪೌಡರು, ಅದನ್ನು 10 ರೂಪಾಯಿ ನೋಟಿನ ಮಧ್ಯದಲ್ಲಿ ಅಂದರೆ ಒಂದು ಸೈಡಲ್ಲಿ ಆದರೂ ಪರವಾಗಿಲ್ಲ ಅಥವಾ ಮಧ್ಯದಲ್ಲಿ ಆದರೂ ಪರವಾಗಿಲ್ಲ ಈ ರೀತಿಯಾಗಿ ಹಾಕಬೇಕಾಗತ್ತೆ. ಸ್ವಲ್ಪ ಹಾಕಿದ್ರೆ ಸಾಕು, ಅದು ಮೇಲ್ಗಡೆ ಸಿಪ್ಪೆ ಬೇಡ, ಒಳಗಡೆ ಇರುವಂಥ ಪೌಡರನ್ನು ಹಾಕಬೇಕಾಗತ್ತೆ. ಏನೇ ಒಂದು ಪೂಜೆ ಮಾಡಬೇಕಂದ್ರೂ ಮನೆ ದೇವರನ್ನು ನೆನೆಸ್ಕೊಂಡು, ಕುಲ ದೇವರನ್ನು ನೆನೆಸ್ಕೊಂಡು, ಹಾಗೆಯೇ ಗ್ರಾಮ ದೇವತೆ ಇದ್ದರೆ ಗ್ರಾಮ ದೇವತೆಯನ್ನು ನೆನೆಸ್ಕೊಂಡು ನಾವು ಈ ಕೆಲಸವನ್ನು ಮಾಡಬೇಕಾಗತ್ತೆ. ನಂತರ ನಿಮ್ಮ ಇಷ್ಟ ದೇವರುತ್ತೆ ಅಂತ ಒಬ್ಬೊಬ್ಬರಿಗೆ ಒಂದೊಂದು ದೇವರಿರುತ್ತೆ, ಆ ದೇವರನ್ನು ಕೂಡ ನೆನೆಸ್ಕೊಂಡು ಈ ರೀತಿಯಾಗಿ ಮಾಡಬೇಕಾಗತ್ತೆ. ನಂತರ ಅದನ್ನು ರೋಲ್ ಥರ ಮಾಡಿ ನೀವು ಒಂದು ವೈಟ್ ದಾರದಲ್ಲಿ ಕಟ್ಟಬೇಕಾಗತ್ತೆ. ಇಲ್ಲಿ ಪಿಕ್ಚರಲ್ಲಿ ಕಾಣ್ತಾ ಇದ್ದಿಲ್ಲ, ಈ ರೀತಿಯಾಗಿ ಆ ಪೌಡರ್ ಒಳಗಡೆ ಇರಬೇಕು. ರೋಲ್ ಥರ ಮಾಡಿಕೊಂಡು ನೀವು ಅದನ್ನು ವೈಟ್ ದಾರದಲ್ಲಿ ನೀವು ಟೈಟಾಗಿ ಕಟ್ಕೊಬೇಕಾಗತ್ತೆ. ಈ ರೀತಿಯಾಗಿ ನೀವು ದೇವ್ರ ಮನೆಯಲ್ಲೇ ಕೂತ್ಕೊಂಡು ನೀವು ಈ ರೀತಿಯಾಗಿ ಏನು ನೋಟ್ ಒಳಗಡೆ ಜಾಕಾಯಿ ಪೌಡರ್ ಹಾಕಿ ನೀವು ಅದನ್ನು ರೋಲ್ ಮಾಡಬೇಕು. ಅದರಲ್ಲಿ ನಿಮ್ಗೆ ಏನು ಇಷ್ಟನೋ ಅದನ್ನು ನೀವು ಬರಿಬೇಕು. ನಿಮಗೀಗ ಮನೆ ತೊಗೊಳ್ಳೋ ಆಸೆ ಇತ್ತು ಅಂದರೆ ಮನೆ ಅಂತ ಬರೀರಿ, ಸೈಟ್ ತೊಗೊಳ್ಳೋ ಆಸೆ ಇತ್ತು ಅಂದರೆ ಸೈಟ್ ಅಂತ ಬರೀರಿ, ಮಕ್ಕಳಿಗೆ ಒಳ್ಳೆ ಎಜುಕೇಷನ್ ಕೊಡಬೇಕು ಅನ್ನೋದಾದರೆ ಮಕ್ಕಳ ಎಜುಕೇಷನ್ ಅಂತ ಬರೀರಿ, ಅಲ್ಲ ಆರೋಗ್ಯ ಅಂತ ಬರೀರಿ. ಈ ರೀತಿಯಾಗಿ ನಿಮ್ಗೆ ಯಾವುದು ಆಸೆ ಇರುತ್ತೋ ಅದನ್ನು ಬರೆದು ನೀವು ಈ ರೀತಿಯಾಗಿ ಕೈಯಲ್ಲಿ ನೀವು ಇಟ್ಕೊಬೇಕಾಗತ್ತೆ. ಇಲ್ಲಿ ನಾನು ತೋರಿಸ್ತಾ ಇದ್ದೀನಿ ಈ ರೀತಿಯಾಗಿ ನೀವು ಇಟ್ಕೊಂಡು ನೀವು ಸಂಕಲ್ಪ ಮಾಡ್ಕೊಬೇಕು. ನಿಮ್ಮ ಮನೆ ದೇವರಿಗೆ ಮೊದಲು ಸಂಕಲ್ಪ ಮಾಡ್ಕೊಳ್ಳಿ, ನನಗೆ ಈ ಆಸೆ ನೆರವೇರಲಿ ಅಂತ ನೀವು ಎಷ್ಟು ಸರಿ ಆಗುತ್ತೋ ಅಷ್ಟು ಸರಿ ನಿಮ್ಮ ಮನೆ ದೇವರನ್ನು ಕುಲದೇವರನ್ನು ನೆನೆಸ್ಕೊಂಡು ನೀವು ಈ ರೀತಿಯಾಗಿ ಒಂದು 5 ನಿಮಿಷಗಳ ಕಾಲ ನೀವು ಅದನ್ನು ಕೈಯಲ್ಲೇ ಇಟ್ಕೊಂಡು ನೀವು ಧ್ಯಾನ ಮಾಡಬೇಕಾಗತ್ತೆ. ನನ್ನ ಆಸೆ ಪೂರೈಸಲಿ ಅಂತ ನೀವು ಹೇಳ್ಕೊಂಡು ನೀವು ಈ ರೀತಿಯಾಗಿ ಮಾಡಬೇಕಾಗತ್ತೆ. ನಂತರ ಏನು ಮಾಡಬೇಕು ಅನ್ನೋದಾದರೆ ಆ ನೋಟನ್ನು ತೊಗೊಂಡೋಗಿ ನೀವು ಅದಕ್ಕೂ ಕೂಡ ನೀವು ಸ್ವಲ್ಪ ಅರಿಶಿನ, ಕುಂಕುಮ, ಗಂಧದ ಕಡ್ಡಿ ಎಲ್ಲ ನೀವು ತೋರಿಸಿ ನಂತರ ನೀವು ಅದನ್ನು ತೊಗೊಂಡೋಗಿ ಬೀರಲ್ಲಿ ಇಡಬೇಕಾಗತ್ತೆ. ಅಂದರೆ ನೀವು ಎಲ್ಲಿ ಇದೆಲ್ಲ ಇಡ್ತೀರಲ್ಲ
ದುಡ್ಡು ಜ್ಯುವೆಲರಿ ಎಲ್ಲ ಇಡ್ತೀರಲ್ಲ, ನೀವು ಕ್ಯಾಶ್ ಬಾಕ್ಸ್ ಇರುತ್ತಲ್ಲ, ಕ್ಯಾಶ್ ಬಾಕ್ಸಲ್ಲಿ ಇಟ್ಕೊಬೋದು. ಅಥವಾ ನನ್ನ ವ್ಯಾಪಾರ ಚೆನ್ನಾಗಿ ಆಗಲಿ ಅಂತ ಬರೆದು ನೀವು ವ್ಯಾಪಾರ ಆಗೋ ಕ್ಯಾಶ್ ಬಾಕ್ಸಲ್ಲಿ, ನೀವು ವ್ಯಾಪಾರದ ಜಾಗದಲ್ಲಿ ಕ್ಯಾಶ್ ಬಾಕ್ಸ್ ಇಟ್ಟಿರ್ತೀರಲ್ಲ ಅದರಲ್ಲೂ ಇಡ್ಬೋದು. ಇನ್ನು ಮನೇಲಿ ನೀವು ಮಾಡ್ತೀನಿ ಅಂದರೆ ಮನೇಲಿ ನೀವು ಕ್ಯಾಶ್ ಬಾಕ್ಸ್ ಇಟ್ಟಿರ್ತೀರಲ್ಲ ಅದರಲ್ಲೂ ಕೂಡ ಇಡ್ಬೋದು. ಈ ರೀತಿಯಾಗಿ ಮಾಡೋದ್ರಿಂದ ನಿಮ್ಮ ಆಸೆ ಪೂರೈಸುತ್ತೆ. ಅದರಲ್ಲೂ ಅಮೃತ ಸಿದ್ಧಿ ಯೋಗದಲ್ಲಿ ಈ ರೀತಿಯಾಗಿ ಬರೆಯೋದ್ರಿಂದ ನಮಗೆ ಬೇಗನೆ ಇದ್ರ ರಿಸಲ್ಟ್ ಕೂಡ ಕೊಡುತ್ತೆ. ಹಾಗಾಗಿ ಎಷ್ಟು ದಿನ ಇರಬೇಕು ಅನ್ನೋ ಹಾಗಿದ್ರೆ ನಿಮ್ಗೆ ಎಷ್ಟು ದಿನ ಬೇಕಾದ್ರೂ ನಿಮ್ಮ ಆಸೆ ಪೂರೈಸೋ ತನಕ ಆ ನೋಟು ನಿಮ್ಮ ಇದರಲ್ಲೇ ಇರಬೇಕು. ಯಾಕೆಂದರೆ ಆ ಜಾಕಾಯಿ ಪೌಡ್ರ್ ಅಂತೂ ಏನೂ ಆಗಲ್ಲ, ಯಾಕೆಂದರೆ ಅದು ಡ್ರೈ ಇರುತ್ತಲ್ವ, ಹಾಗಾಗಿ ಏನೂ ಆಗಲ್ಲ. ಅದು ಕೊಳ್ತೋಗುತ್ತೆ ಅಥವಾ ಸ್ಮೆಲ್ ಬರುತ್ತೆ, ಆ ಥರದ್ದೇನೂ ಇಲ್ಲ. ಅದು 10 ರೂಪಾಯಿ ನೋಟಲ್ಲಿ ಹಾಗೆ ಇಲ್ಲಿ ನಿಮ್ಗೆ ಎಷ್ಟು ದಿನ ಆಗುತ್ತೋ ಅಷ್ಟು ದಿನ ಇಟ್ಕೊಳ್ಳಿ. ನಿಮ್ಮ ಆಸೆ ಪೂರೈಸಿದ ಮೇಲೆ ಅದನ್ನು ತೊಗೊಂಡೋಗಿ ದೇವರ ಹುಂಡಿಗೆ ಹಾಕ್ಬಿಡಿ. ನಿಮ್ಮ ಮನೆ ದೇವರ ಹುಂಡಿ ಇರುತ್ತಲ್ವ, ದೇವಸ್ಥಾನಕ್ಕೆ ಹೋದಲ್ಲಿ ಅಲ್ಲಿ ಹುಂಡಿ ಇರುತ್ತೆ, ಅಥವಾ ನೀವು ಮನೇಲೇ ನಿಮ್ಮ ದೇವರಿಗೆ ಅಂತಲೇ ಒಂದು ಹುಂಡಿ ಇಟ್ಟಿದ್ದೀನಿ ಅಂತಂದರೆ ಅದರಲ್ಲೂ ಕೂಡ ನೀವು ಹಾಕ್ಬೋದು. ಆರೆಂಜ್ ಕಲರ್ ಪೆನ್ನಲ್ಲೇ ಬರಿಬೇಕಾಗುತ್ತೆ, ಬೇರೆ ಯಾವ ಇಂಕೂ ಯೂಸ್ ಮಾಡೋ ಹಾಗಿಲ್ಲ. ಹಾಗಾಗಿ ಆರೆಂಜ್ ಕಲರಲ್ಲೇ ನೀವು ಬರೆದು ಈ ರೀತಿಯಾಗಿ ಮಾಡಬೇಕಾಗತ್ತೆ. ಈ ಥರ ಬಂದಿರೋಂಥ ಅಮೃತ ಸಿದ್ಧಿ ಯೋಗನ ಮಿಸ್ ಮಾಡ್ಕೊಂಬಿಡಿ. ಎಲ್ಲರೂ ನಿಮ್ಮ ಆಸೆಯನ್ನು ಪೂರೈಸ್ಕೋಬೇಕು ಅಂದರೆ ತುಂಬಾ ಒಳ್ಳೆಯ ದಿನ ಅಂತ ಹೇಳ್ಬೋದು. ಹಾಗಾಗಿ ಎಲ್ಲರೂ ಮಾಡ್ಕೊಳ್ಳಿ, ನಿಮ್ಮ ಆಸೆಗಳನ್ನು ಪೂರೈಸ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋ ಹೇಗನ್ನಿಸ್ತು ಅಂತ ನೀವು ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ಯಾರಾದರೂ ನೋಡ್ತಾ ಇದ್ದರೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋಂಥ ಬೆಲ್ ಐಕಾನ್ ಪ್ರೆಸ್ ಮಾಡೋದ್ರಿಂದ ನಾನು ಹಾಕೋ ವಿಡಿಯೋಗಳೆಲ್ಲ ಬೇಗ ಬಂದು ತಲುಪುತ್ತೆ. ಥ್ಯಾಂಕ್ ಯು.